ರಾಮು, ತಾತನ್ ಮಾತ್ರೆ ಡಬ್ಬಿ ಏನಾದ್ರೂ ನೋಡಿದ್ಯಾ? ಅಲ್ಲಿಲ್ಲ ಅದು. ಅಮ್ಮ, ಟೇಬಲ್ ತುಂಬಾ ಧೂಳಿತ್ತು, ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಮಾತ್ರೆ ಡಬ್ಬನ ಅಲ್ಲೇ ಎಲ್ಲೋ ಪಕ್ಕದಲ್ಲಿಟ್ಟೆ. ಮತ್ತೆ ಅಲ್ಲಿ ಇಡೋದು ಮರ್ತೋದೆ. ಅದು ಎಲ್ಲಿದ್ಯೋ ನಂಗೆ ಕಾಣಿಸ್ತಾ ಇಲ್ಲ. ನೀನೇ ಹೋಗಿ ತಾತಂಗೆ ಮಾತ್ರೆ ಕೊಟ್ಟು ಬರ್ತೀಯ ಮಗನೆ. ಸರಿ. ರಾಮು, ಚಿನ್ನುನೆಲ್ಲರೂ ನೋಡಿದ್ಯಾ? ಚಿನ್ನುನಾ? ರೂಮಲ್ಲೇ ಇರಬೇಕು. ಈ ಹುಡುಗಿ ಈಗೊಂದು 2-3 ದಿವಸದಿಂದ ಅದೇನೋ ಒಂಥರ ಇದ್ದಾಳೆ. ನನಗಂತೂ ಕೇಳಿದ್ರೆ ಏನೂ ಹೇಳೋದಿಲ್ಲ ಅವಳು. ನಿಂಗೇನಾದ್ರೂ ಹೇಳಿದ್ಲ ರಾಮು? ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಕರೀತಾಳೆ ಹೊರತು ಬಾಯಿ ಬಿಟ್ಟು ಏನೂ ಹೇಳುದಿಲ್ಲ ಅಮ್ಮ. ಸರಿ, ನಾನು ತಾತಗೆ ಮಾತ್ರೆ ಕೊಟ್ಟು ಬರ್ತೀನಿ. ಅರೆ, ಅರಿಶಿನದ ದಾರ ಇಲ್ಲಿ ಯಾಕಿದೆ? ಈ ಹುಡುಗಿ ಕಟ್ಕೊಳ್ಳೇ ಇಲ್ವಾ? ಇಲ್ಲಿ ಯಾಕೆ ಇಟ್ಟು ಹೋದ್ಲು? ಈ ಹುಡುಗಿ ಅರ್ಥನೇ ಆಗೋದಿಲ್ಲ. ಎಲ್ಲಿ ಹೋದ್ಲಿ ಇವಳು? ಇತ್ತೀಚೆಗಂತೂ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ನಾನು ಈ ಮನ್ಯಾಗಿನ 1 ನಿಮಿಷನೂ ಇರಬಾರ್ದು. ಇಲ್ಲಾಂದ್ರೆ ನನ್ನ ಅಕ್ಕನ ಬಾಳು ನನ್ನ ಕೈಯಾರೆ ಹಾಳಾಗೋಗ್ತದೆ. ದೇವ್ರು ಬಿಟ್ಟಂಗಾಗ್ಲಿ. ಹುಟ್ಸಿದ್ಯಾವ್ರು ಹುಲ್ ಮೇಯ್ಸಲ್ಲ ಅಂತ ತಾತಮ್ಮ ಹೇಳ್ತಿತ್ತು. ತಾತಮ್ಮ ಹೇಳ್ತಿದ್ದಿದ್ದು ಸರಿನ. ನಾಳೆ ಬೆಳಗ್ಗೆ ಬಿರ್ನೆ ಎದ್ದು ಈ ಮನೆಯಿಂದ ಹೊಂಟೋಗ್ಬೇಕು. ಅಕ್ಕ ಅವಳು ರಾಜ್ಕುಮಾರ ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಇಲ್ಲಿಂದ ಹೋಗ್ಲೇಬೇಕು. ಚಿನ್ನು, 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 ನನ್ನ ಜೊತೆ ಬಾ 1 ನಿಮಿಷ. ಎಲ್ಲಿಗವ? ಬಾ ಅಂದ್ರೆ ಬರ್ಬೇಕು. ಬಾ. ಚಿನ್ನು, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತು. ನೋಡು, ನಾನು ನಿನ್ನ ಅಮ್ಮ ಅಂತ ತಿಳ್ಕೊ. ಇದು ನಿನಗೆ ಪರೀಕ್ಷೆ ಕಾಲ ಮಗಳೇ. ಆ ದೇವರು ನಿನ್ನ ಸಹನೆನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಧೈರ್ಯ ತಗೋ, ಧೈರ್ಯ ತಗೋ. ನೀನು ನಿನ್ನ ಮನೇಲಿ ನಿನ್ನ ಗಂಡನ ಜೊತೆ ಮಹಾರಾಣಿ ಹಾಗೆ ಬದುಕೋ ಕಾಲ ಬಂದೇ ಬರುತ್ತೆ. ಭಗವಂತ ಈ ಮಗು ತನ್ನ ಗಂಡನ ಜೊತೆ 100 ಕಾಲ ಸಂತೋಷವಾಗಿ ಬಾಳೋ ಹಾಗೆ ಮಾಡು ತಂದೆ. ಮಗಳೇ, ನೀನು ನನಗೊಂದು ಸಹಾಯ ಮಾಡಬೇಕಲ್ಲ, ಮಾಡ್ತೀಯಾ? ಇದೇನವ ಹಿಂಗೆ ಕೇಳ್ತಾ ಇದ್ದೀರಾ? ನಿಮ್ಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. 2 ಸಲ ನನ್ನ ಜೀವ ಕಾಪಾಡಿದಳು. ನಿನ್ನ ಪ್ರಾಣ ನಾನು ಯಾಕೆ ಕೇಳಲಿ? ಸರಿ, ಅದೇನಂತ ಹೇಳಿ. ಈಗ ಬೇಡ, ಬೆಳಿಗ್ಗೆ ಕೇಳ್ತೀನಿ.
ಅಜಿತ್ ಮಾವ ಮನೆಗೆ ವಾಪಸ್ ಬಂದಿದ್ದಕ್ಕೆ ನನಗೆ ಎಷ್ಟು ಆರಾಮ ಅನಿಸ್ತಿದೆ ಗೊತ್ತಾ ಸಿದ್ಧ. ಅಕಸ್ಮಾತ್ ಅವ್ರೇನಾದ್ರು ವಾಪಸ್ ಬರ್ತು ಹೋಯ್ತಿದ್ರೆ ನಾನು ಏನು ಮಾಡಬೇಕಿತ್ತು? ಶ್ವೇತತೆಗೆ ಹೇಗೆ ಮುಖ ತೋರಿಸ್ಬೇಕಿತ್ತು? ಚಂದ, ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ನೀನು ಹೇಳಿರೋ ರೀತಿನೇ ಎಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಇನ್ನೇನು? ಅಯ್ಯೋ ದೇವ್ರೆ, ಇವ್ರು ಇಲ್ಲೇ ಇದ್ದಾರಲ್ಲಪ್ಪ, ನಾನು ಹೆಂಗೆ ಒಳಕ್ಕೆ ಹೋಗೋದು? ನಾನು ನಿಮ್ಮಿಂದ ನಿಮಗೆ ಕಾಣದೇ ಇರೋಷ್ಟು ದೂರ ಹೊರಟೋಗ್ತೀನಿ. ನಾನು ನಿಮ್ಮ ನೆರಳಲ್ಲೇ ನಿಮ್ಮ ಮನೇಲೆ ಅನ್ನ ತಿನ್ಕೊಂಡಿರೋದು ನಿಮಗೆ ಯಾವತ್ತೋ ಗೊತ್ತಾಗಲ್ಲ. ನನ್ನ ಗಂಡನ ಮನೆ ಋಣ ಇಷ್ಟೇ ಅನಿಸುತ್ತೆ. ಅದೇ ನನ್ನ ಪುಣ್ಯ ಅಂದ್ಕೊಂಡಿರ್ತೀನಿ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ಇನ್ನೊಂದು ಕಿತ್ತ ನೋಡಬೇಕು ಅನ್ನಿಸ್ತಾ ಇದೆ. ಅಯ್ಯೋ, ಎಂಥ ದುರಾದೃಷ್ಟವಂತೆ ನಾನು. ನಿಮ್ಮನ್ನು ಕಡೆ ಸಲ ನೋಡಬೇಕು ಅಂದರೂ ಅದು ಸಾಧ್ಯ ಆಗ್ತಿಲ್ಲ. ಬಾ, ನಾಳೆ ಆಫೀಸಲ್ಲಿ ತುಂಬ ವರ್ಕ್ ಇರುತ್ತೆ. ನಾವೀಗ ಮಲ್ಕೊಳ್ಳೋದೇ ಸರಿ ಅನ್ಸುತ್ತೆ. ಸಿದ್ದು, ನನಗೆ ನಿದ್ದೆ ಬರ್ತಾ ಇಲ್ಲ. ನನಗೆ ಯಾಕೋ ನಮ್ಮನ್ನು ಯಾರೋ ಅಬ್ಸರ್ವ್ ಮಾಡ್ತೀರಾ ಅಂತ ಅನಿಸ್ತಿದೆ. ನನಗೇನು ಆ ರೀತಿ ಅನಿಸ್ತಿಲ್ವಲ್ಲ. ಯಾಕೆ ನನಗೆ ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನಿಸ್ತಾ ಇದೆ. ಅಯ್ಯೋ, ಅವ್ರು ನನ್ನ ನೋಡ್ಬಿಟ್ರಾ? ನಾನು ಅವ್ರ ಕಣ್ಣಿಗೆ ಬಿದ್ಬಿಟ್ನಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಚಂದು, ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ. ಶ್ರುತಿ ಅವ್ರು ಇಲ್ಲಿಲ್ಲ, ಅವ್ರ ಅಪ್ಪನ ಮನೆಗೆ ಹೋಗಿದ್ದಾರೆ. ನಿನಗೇನೋ ಭ್ರಮೆ. ಬಾ ಮಲ್ಗನ. ನಾನು ನಿಮ್ಮನ್ನು ಬಿಟ್ಟು ಹೊಂಟೋಯ್ತೀನಿ. ನನ್ನನ್ನು ಮರ್ತು ಬಿಡಿ, ನನಗೆ ಕ್ಷಮಿಸ್ಬಿಡಿ. ಈ ಮನೆ ಋಣ ಇವತ್ತಿಗೆ ಮುಗ್ದು ಯಾವ ಜನ್ಮದ ಪುಣ್ಯನೋ. ಅಕ್ಕ, ಅವ್ವ, ರಾಮಣ್ಣ ಎಲ್ಲರೂ ಸಿಕ್ಕಿದ್ರು. ಆದ್ರೆ ಯಾವ ಜನ್ಮದ ಕರ್ಮನೋ, ಎಲ್ಲರನ್ನೂ ಬಿಟ್ಟು ನಾನು ಹೋಗ್ಬೇಕಾಗಿ ಬಂದದು. ಅಕ್ಕ, ನನ್ನ ತಪ್ಪು. ಅಕ್ಕ ಅವಳು ರಾಜ್ಕುಮಾರ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಜೀವಮಾನ ಪೂರ್ತಿ ಇದೇ ಮನೆಯಾಗೆ ಕೆಲಸ ಮಾಡ್ಕೊಂಡಿರ್ಬೋದು. ಆದ್ರೆ ಅಕ್ಕ ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕು.
ನನ್ನ ನೆರಳು ಅವಳ ಮೇಲೆ ಬೀಳ್ಬಾರ್ದು. ಚಿನ್ನು, ಇದೇನಿದು ಬೆಳ್ಬೆಳಿಗ್ಗೆ ಎಲ್ಲೋ ಹೊರಟಿರೋ ಹಾಗಿದೆ? ಅವ್ವ ಅದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅವ್ವ. ನಾನು ನಿನಗೆ ನೆನ್ನೆನೆ ಹೇಳೋಣ ಅಂತ ಅಂದ್ಕೊಂಡೆ. ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ, ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಕರೆದ್ರೆ ಯಾರಾದರೂ ಬರಲ್ಲ ಅಂತಾರವ್ವ. ಪಂಡಿತ್ ವೆಂಕಟರಮಣ ಶಾಸ್ತ್ರಿಗಳು ಇಲ್ಲೇ ಹತ್ರ ದೇವಸ್ಥಾನಕ್ಕೆ ಬಂದಿದ್ದಾರಂತೆ. ನಾನೊಂದ್ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ, ಆದರೂ ಇನ್ನೊಂದ್ಸಲ ಅವ್ರನ್ನ ಭೇಟಿ ಮಾಡೋಣ ಅಂತ. ಮನಸ್ಸಿಗೆ ಏನೋ ಒಂಥರ ಆತಂಕ, ಏನೋ ಕಳವಳ ಚಿನ್ನು. ಒಂದ್ಸಲ ಅವ್ರನ್ನ ನೋಡಿ ಮಾತಾಡ್ಸಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ. ನಾನು ಅವ್ರನ್ನ ನೋಡಕ್ಕೆ ಹೊರಟಿರೋದನ್ನು ಮನೇಲಿ ಯಾರಿಗೂ ಹೇಳಿಲ್ಲ. ನಿನ್ನನ್ನಾದರೆ ನಂಬ್ತೀನಿ. ನೀನು ನನ್ನ ಜೊತೆ ಬರ್ತೀಯಾ? ನೀನು ನನಗೆ ಎಷ್ಟೊಂದು ಸಹಾಯ ಮಾಡಿದ್ಯಾ, ಇದೊಂದು ಸಹಾಯ ಮಾಡ್ತೀಯಾ ಅಲ್ವಾ? ಹುಚ್ಚದ ಅವನ ಸೇವೆ ಮಾಡೋ ಭಾಗ್ಯ ಅಂತೂ ನಾನು ಕೇಳ್ಕೊಂಬರ್ಲಿಲ್ಲ. ಆದರೆ ಅವನಕ್ಕಿಂತ ಮಿಗಿಲಾದ ಅತ್ತೆ ಸೇವೆನಾದರೂ ಮಾಡೋಕ್ಕೆ ಸಿಕ್ತಲ್ಲ, ಅದೇ ನನ್ನ ಭಾಗ್ಯ. ಬರ್ತೀನವ್ವ. ಬಾ.